ಮುತ್ಸದ್ದಿಗಳು ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎಚ್.ಡಿ. ದೇವೇಗೌಡರು ಅವರು ಯಾವಾಗಲೂ ದೇಶದ ಹಿತ ದೃಷ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನೊಂದು ದೇಶಕ್ಕೆ ಒಂದು ಸವಾಲಾಗಿತ್ತು, ಏನೊಂದು ಜಾಗತಿಕ ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಸಾಕಷ್ಟು ಮುಗ್ಗಟ್ಟು ವಹಿವಾಟು ವ್ಯಾಪಾರಗಳು ಮಾಡಲಿಕ್ಕೆ ಏನೊಂದು ಟಾರಿಫನ್ನು ಹೇರುವಂಥದ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇಶದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಇಡೀ ದೇಶದ ಜನರು ಚಿಂತನೆ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಯಾವ ರೀತಿ ಚೈನಾ, ಜಪಾನ್, ರಷ್ಯಾ, ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಮಲ್ಟಿಲ್ಯಾಟ್ರಲ್ ಟ್ರೇಡ್, ಬಹು ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ರಫ್ತನ್ನು ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು, ಆಮದನ್ನು ಮಾಡಿಕೊಳ್ಳಿಕ್ಕೆ ದೇಶದ ಹಿತವನ್ನು ಯಾವ ರೀತಿ ಕಾಪಾಡಲಿಕ್ಕೆ ತಗೊಂಡಂಥ ಕ್ರಮವನ್ನು ಗಮನಿಸಿ ಯಾವ ರೀತಿ 48 ಗಂಟೆ ಕಾಲದ ಒಳಗೇನೆ ನರೇಂದ್ರ ಮೋದಿ ಅವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ. ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡರು ನಿಜಕ್ಕೂ ಮುಕ್ತವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಹಾಗಾಗಿ ಅವರಿಗೆ ಇಂಥ ಸವಾಲಿನ ಸಂದರ್ಭದಲ್ಲಿ ಯಾವ ರೀತಿ ಬೆಂಬಲವನ್ನ ಅಥವಾ ಅವ್ರು ಮಾಡಿದಂಥ ನರೇಂದ್ರ ಮೋದಿ ಅವರು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದಂತಾಗ್ತಿತ್ತು. ಹಾಗಾಗಿ ಇದನ್ನ ಇವರ ನಿಲುವು, ಇವರ ಚಿಂತನೆ, ಇವರ ಕಾರ್ಯಶೈಲಿ, ಎಚ್.ಡಿ. ದೇವೇಗೌಡರ ಕಾರ್ಯಶೈಲಿಯನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇಡೀ ತಂಡ ಇವತ್ತು ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು, ಅಭಿನಂದನೆಯನ್ನು ಸಲ್ಲಿಸುವಂಥದ್ದು, ಇಡೀ ದೇಶಕ್ಕೆ ಪ್ರೇರೇಪಣೆಯ ನಾಯಕತ್ವವನ್ನು ಕೊಟ್ಟಿರುವಂಥ ಎಚ್.ಡಿ. ದೇವೇಗೌಡರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೀವಿ. ಈಗ JDS ಮತ್ತು ಬಿಜೆಪಿ ನಡುವೆ ಸಮನ್ವಯ ನಿಮಗೂ ಅದೇ ಬೇಕಂದ್ರೆ, ಯಾಕಂದ್ರೆ ನೀವು ಸಪ್ರೇಟ್ ಆಗಿ ಹೋರಾಟ ಖಂಡಿತ ಇವಾಗ ಆಯಾ ಪಕ್ಷದವರು ಅವರವರ ಸಂಘಟನೆ ಮಾಡಲೇಬೇಕಾಗತ್ತೆ. ಇವತ್ತು ಅವ್ರ ಪಕ್ಷವನ್ನು ಬಲಪಡಿಸ್ಕೊಳ್ಳಿಕ್ಕೆ ಅವ್ರ ಪ್ರಯತ್ನ, JDS ಪಕ್ಷ ಬಲಪಡಿಸ್ಕೊಳ್ಳೋಕ್ಕೆ ಅವರ ಪ್ರಯತ್ನವನ್ನು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತೀವಿ. ಆದರೆ ಒಟ್ಟಿಗೆ ಮೈತ್ರಿ ಅಂತೂ ಇದೆ, ಮೈತ್ರಿ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲೇ JDS ಪಕ್ಷನೂ ಇರೋದು. ಪರಸ್ಪರ ವಿಶ್ವಾಸ, ನಂಬಿಕೆ, ಗೌರವ ಎಲ್ಲರೂ ಒಟ್ಟಿಗೆ ಮಾಡಿ ಒಂದೇ ಉದ್ದೇಶದಲ್ಲಿ ಇವತ್ತು ಜನಪರವಾಗಿ ಕೆಲಸ ಮಾಡ್ತಿರುವಂಥದ್ದು JDS ಮತ್ತು ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕದಲ್ಲಿ ನಮ್ಮ ಸಂಬಂಧ ಚೆನ್ನಾಗಿದೆ, ಸದೃಢವಾಗಿದೆ, ವಿಶ್ವಾಸ ಇದೆ, ಸಂಬಂಧ ಚೆನ್ನಾಗಿದೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಪರಸ್ಪರವಾಗಿ ನಮ್ಮ ಪಕ್ಷದ ಚಟುವಟಿಕೆ ನಾವು ಮಾಡ್ತಾ ಇರ್ತೀವಿ. ಧರ್ಮಸ್ಥಳ ಷಡ್ಯಂತ್ರ ವಿಚಾರದಲ್ಲಿ ಅವರ ಹೆಸರನ್ನ, ಅವರ ಪಿತೂರಿ ಇದೆ ಅನ್ನುವಂಥ ಆರೋಪವನ್ನು ರೆಡ್ಡಿ ಅವರು ಸೇರಿದಂತೆ ಕೆಲ ನಾಯಕರು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಸೊ ಕಾನೂನಾತ್ಮಕವಾಗಿ ಜರುಗುವಂಥದ್ದಾಗತ್ತೆ. ಇದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚು ಹೇಳೋಕ್ಕೇನಿಲ್ಲ. ಅವರವ್ರ ಹಕ್ಕು, ಅವರ ಹಕ್ಕನ್ನು ಕಾಪಾಡ್ಕೊಳ್ಳಿಕ್ಕೆ ಅವರವರು ತಮ್ಮ ಅಧಿಕಾರವನ್ನು ಬಳಕೆಯನ್ನು ಮಾಡ್ತಿದ್ದಾರೆ. UGC ಪಠ್ಯಕ್ರಮ ಕರಡು ಪಠ್ಯಕ್ರಮ ಚೌಕಟ್ಟೆ ಅಂತಂದ್ರೆ ಅದಕ್ಕೆ ಕರ್ನಾಟಕದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತದೆ, ವಿರೋಧ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಚಿಂತನೆಯನ್ನ ಅದನ್ನು ಸೇರಿಸಬೇಕು ಅನ್ನುವುದು UGC ಆಸೆ, ಆದರೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತದೆ. ನೋಡಿ, ಅದು ಬರೀ ಡ್ರಾಫ್ಟ್ ಗೈಡ್ಲೈನ್ಸ್, ಡ್ರಾಫ್ಟ್ ಇರುವಂಥ ಕರಿಕ್ಯುಲಮ್ UGC ಸಾಮಾನ್ಯವಾಗಿ ನನಗೂ ಗೊತ್ತಿದ್ದ ಹಾಗೆ ಕರಿಕ್ಯುಲಮ್ನಲ್ಲಿ ಸಾಮಾನ್ಯವಾಗಿ ಅವ್ರು ಏನು ಸಲಹೆ ಕೊಡಲ್ಲ. ಕರಿಕ್ಯುಲಮ್ ವಿಚಾರದಲ್ಲಿ ಸಲಹೆ ಅಂದರೆ ಏನು ಅಂದರೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ, ಯಾವಾಗ ಕಡ್ಡಾಯವಾಗಿ ಕ್ರಮ ವಹಿಸುವಂಥ ಕೆಲಸ ಆಗಲ್ಲ. ಸಲಹೆ ಕೊಟ್ಟಿರ್ಬೋದು, ಯಾರು ಬೇಕಾದರೂ ಒಂದು ಡ್ರಾಫ್ಟನ್ನು ಕೊಟ್ಟಿರ್ತಾರೆ, ಬಳಕೆ ಮಾಡಿಕೊಳ್ಳುವಂಥವ್ರು ಬಳಕೆ ಮಾಡ್ಬೋದು. ಪ್ರಸ್ತುತವಾದಂಥ ದೇಶದ ಹಿತ ದೃಷ್ಟಿಯಲ್ಲಿ ಏನನ್ನ ಒಂದಿಷ್ಟು ಕಲ್ತರೆ ಒಳ್ಳೆಯದು ಅಂತ ಸಲಹೆ ಕೊಟ್ಟಿರ್ತಾರೆ. ಆದರೆ ನಿಜವಾದ UGC ಗೈಡ್ಲೈನ್ಸನ್ನು ಏನಿರುತ್ತೋ ಅದನ್ನು ಯಾರೂ ಉಲ್ಲಂಘನೆ ಮಾಡಲಿಕ್ಕಾಗಲ್ಲ. ಕರಿಕ್ಯುಲಮ್ ವಿಚಾರ ಬಂದಾಗ ಸ್ಥಳೀಯವಾಗಿ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು, ರಾಜ್ಯಗಳು ಕರಿಕ್ಯುಲಮ್ನಲ್ಲಿ ಸಿಲೆಬಸನ್ನು ರಚನೆ ಮಾಡಿಕೊಳ್ಳಿಕ್ಕೆ
ಕಂಟೈನರ್ ಮಾಡಲಿಕ್ಕೆ ಅಧಿಕಾರ ಇದೆ. ಆರ್ಎಸ್ಎಸ್ ಚಿಂತನೆಯನ್ನ ಬಿಜೆಪಿ ಚಿಂತನೆಯನ್ನ ಪಠ್ಯಕ್ರಮದಲ್ಲಿ ಅಳವಡಿಕೆ ಮಾಡೋದಕ್ಕೆ ಹೊರಟಿದೆ ಯುಜಿಸಿ. ನಾವು ನೋಡಿ RSS ಅಂದರೆ ದೇಶದ ದೇಶಭಕ್ತಿ, ದೇಶದ ಚಿಂತನೆ ಇರುವಂಥದ್ದು, ದೇಶದ ಸದೃಢತೆ, ದೇಶ ಪರವಾಗಿ ದೇಶದ ಐಕ್ಯತೆ ಅಖಂಡತೆಗಾಗಿ ಪ್ರಸ್ತುತವಾಗಿರುವಂಥ ಒಂದು ವಿಚಾರಗಳ ಪಟ್ಟ ಬಿಟ್ಟಿದ್ದು. ಸಲಹೆ ಬೇಕಿದ್ರೆ ತಗೋಬೋದು. ಸಲಹೆ ಸಾವರ್ಕರ್ ವಿಚಾರವನ್ನು ಕೂಡ ಅದರಲ್ಲಿ ಸಾವರ್ಕರ್ನು ಮಹಾನ್ ದೇಶಭಕ್ತ, ಹಾಗಾಗಿ ಅವ್ರ ಬಗ್ಗೆ ಓದೋದು ಒಳ್ಳೇದಲ್ವಾ. ಓದಬೇಕಾದವ್ರು ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದಾಗುತ್ತೆ. ಅದನ್ನು ಯಾವ ರೀತಿ ಬೇಕಾದ್ರೆ ಸ್ವೀಕರಿಸಲಿಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೆ ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.